ವೈಜಾಗ್ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಮತ್ತೆ ಮುನ್ನಡೆ ಆಗಿದೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ನಿಖಿಲ್ಗೆ ಮುನ್ನಡೆ. ಅಂಚೆ ಮತ ಎಣಿಕೆ ನಂತರ ಅಲ್ಪ ಮುನ್ನಡೆ ಕಾಯ್ದುಕೊಂಡಿದ್ದಂತ ಸಿಪಿ ಯೋಗೇಶ್ವರ್ಗೆ ಮತ್ತೆ ಹಿನ್ನಡೆಯಾಗಿದೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕೆಲವೇ ನಿಮಿಷಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಹಿನ್ನಡೆ ಆಗಿತ್ತು. ಇದೀಗ ಮಹಾರಾಷ್ಟ್ರದ ಚುನಾವಣೆ ಅಪ್ಡೇಟ್ ಸಿಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ 76 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎನ್ಸಿಪಿಯ ಅಜಿತ್ ಪವಾರ್ ಬಣಕ್ಕೆ 16 ಕ್ಷೇತ್ರಗಳಲ್ಲಿ ಮುನ್ನಡೆ. ಶಿಂದೆಯ ಶಿವಸೇನೆ ಬಣಕ್ಕೆ 21 ಕ್ಷೇತ್ರದಲ್ಲಿ ಮುನ್ನಡೆ. ಒಟ್ಟು 125 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಶಿಂದೆ ಬಣದ ಶಿವಸೇನೆ 21 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ 76 ಕ್ಷೇತ್ರದಲ್ಲಿ ಮುನ್ನಡೆ ಇದೆ. ಎನ್ಸಿಪಿಯ ಅಜಿತ್ ಪವಾರ್ ಅವರ ಬಣ 14 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಇನ್ನು ಇತ್ತ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಭಾರಿ ಮುನ್ನಡೆ. ಆರಂಭಿಕ ಹಂತದಲ್ಲೂ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಆಗಿತ್ತು. ಕಾಂಗ್ರೆಸ್ನ ಕೈ ಅಭ್ಯರ್ಥಿ ಯಾಸೀನ್ಗೆ ಹಿನ್ನಡೆ. ಆಸಿರ್ ಖಾನ್ ಪಠಾಣ್ಗೆ ಸದ್ಯ ಶಿಗ್ಗಾವಿಯಲ್ಲಿ ಹಿನ್ನಡೆ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ 520 ಮತಗಳ ಅಂತರದ ಮುನ್ನಡೆ ಚನ್ನಪಟ್ಟಣದಲ್ಲಿ. ಸದ್ಯ ಚನ್ನಪಟ್ಟಣದಲ್ಲಿ 520 ಮತಗಳ ಮುನ್ನಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ 520 ಮತಗಳ ಅಂತರದ ಹಿನ್ನಡೆ ಇದೆ. ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ 520 ಮತಗಳ ಮುನ್ನಡೆ ಇದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ 520 ಮತಗಳ ಹಿನ್ನಡೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಪುತ್ರನ ಗೆಲುವಿಗಾಗಿ ದೇವರ ಮೊರೆ ಹೋದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಟೆಂಪಲ್ ರನ್. ಬೆಂಗಳೂರಿನ ಜೆಪಿ ನಗರದ ದೇವಸ್ಥಾನಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟಿದ್ದಾರೆ. ಪುತ್ರ ನಿಖಿಲ್ ಗೆಲುವಿಗಾಗಿ ದೇವರ ಮೊರೆ ಹೋದ ಎಚ್ಡಿ ಕುಮಾರಸ್ವಾಮಿ. ಇತ್ತ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಮುನ್ನಡೆ. 224 ಮತಗಳ ಅಂತರದಲ್ಲಿ ಮುನ್ನಡೆ.
ಮುನ್ನಡೆ ಆಗ್ತಾ ಇದೆ. 27,000 ಮತಗಳನ್ನ ಮುನ್ನಡೆಯಲ್ಲಿದ್ದಾರೆ ಪ್ರಿಯಾಂಕಾ ಗಾಂಧಿ. 27,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೈ ಅಭ್ಯರ್ಥಿ. ಇದು ಲೋಕಸಭೆ ಚುನಾವಣೆಯ ಮತ ಎಣಿಕೆ. ಲೋಕಸಭೆಯ ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು 27,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ತೆರವಾದಂತ ವಯನಾಡು ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ 27,000 ಮತಗಳ ಮುನ್ನಡೆ, ಭಾರೀ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ 31 ಮತಗಳ ಮುನ್ನಡೆ. ನೆಕ್ ಟು ನೆಟ್ ಫೈಟ್ ಇದೆ ಚನ್ನಪಟ್ಟಣ. ಭಾರಿ ಕುತೂಹಲ ಮತ್ತು ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್. 100-200 ಮತಗಳ ಅಂತರದಲ್ಲೇ ಭಾರಿ ಹೈ ಡ್ರಾಮಾ ಕಾಣ್ತಾ ಇದೆ ಚನ್ನಪಟ್ಟಣದಲ್ಲಿ. ಈಗ ಅದು 2 ಅಂಕಿಯ ಕೌಂಟಿಂಗಿಗೆ ಬಂದಿದೆ. 2 ಅಂಕಿ 3 ಅಂಕಿಯಲ್ಲೇ ಡಿಫರೆನ್ಸ್ ಇದೆ. ಸದ್ಯಕ್ಕೆ 2 ಅಂಕಿ ಡಿಫರೆನ್ಸ್ ಅಲ್ಲಿ ಚನ್ನಪಟ್ಟಣದಲ್ಲಿ ಆವು ಹೇಣಿ ಆಟ ಮುಂದುವರೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ 31 ಮತಗಳ ಮುನ್ನಡೆ. ಆವು ಹೇಣಿ ಆಟದಲ್ಲಿ ಈಗ ಸದ್ಯ 2 ಅಂಕಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಭಾರಿ ದೊಡ್ಡ ಮಟ್ಟದ ಪೈಪೋಟಿ ಸದ್ಯ ಚನ್ನಪಟ್ಟಣದಲ್ಲಿ ಕಂಡು ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ ನಿಖಿಲ್ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಸಿಪಿ ಯೋಗೇಶ್ವರ್ಗೆ ಹಿನ್ನಡೆ ಆಗಿತ್ತು. ಈ ಆವು ಏಣಿ ಆಟದಲ್ಲಿ ಈಗ ಸದ್ಯ ನಿಖಿಲ್ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೆ ಸಿಪಿ ಯೋಗೇಶ್ವರ್ಗೆ ಹಿನ್ನಡೆ. ಆರಂಭಿಕ ಹಂತದಲ್ಲಿ ನಿಖಿಲ್ ಮುನ್ನಡೆ, 2ನೇ ಹಂತದಲ್ಲಿ ಸಿಪಿ ಯೋಗೇಶ್ವರ್ ಮುನ್ನಡೆ. ಬಟ್ ಬಹಳ ದೊಡ್ಡ ಮಾರ್ಜಿನ್ ಏನಿಲ್ಲ. 2 ಅಂಕಿಯ ನಂಬರ್ ಅಲ್ಲೇ ಡಿಫರೆನ್ಸ್ ಇದೆ ಅಷ್ಟೇ. 2 ಅಂಕಿಯ ಫಲಿತಾಂಶದಲ್ಲೇ ಇಲ್ಲಿ ಆವು ಹೇಣಿ ಆಟ ಮುಂದುವರಿತಾ ಇದೆ. ಸದ್ಯ ಚನ್ನಪಟ್ಟಣ ಚುನಾವಣಾ ಮತ ಎಣಿಕೆಯಲ್ಲಿ ಆರಂಭಿಕ ಹಂತದಲ್ಲಿ ನಿಖಿಲ್ ಮುನ್ನಡೆಯನ್ನ ಕಂಡ್ರು. ಈಗ 2ನೇ ಹಂತದ ಮತ ಎಣಿಕೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಜಸ್ಟ್ 2 ಅಂಕಿಯ ನಂಬರ್ ಅಲ್ಲಿ ಹಾವು ಏಣಿ ಆಟ ಮುಂದುವರಿತಾ ಇದೆ. 2715 ಮತಗಳಿಂದ ಸಂಡೂರಿನಲ್ಲಿ ಕೈ ಅಭ್ಯರ್ಥಿ ಮತ್ತೆ ಮುನ್ನಡೆಯಲ್ಲಿದ್ದಾರೆ. ಇದು ಭಾರೀ ಅಂತರದ ಮುನ್ನಡೆ. 2715 ಮತಗಳಿಂದ ಅನ್ನಪೂರ್ಣಗೆ ಭಾರಿ ಮುನ್ನಡೆ. ಸಂಡೂರಿನಲ್ಲಿ 2ನೇ ಹಂತದ ಮತ ಎಣಿಕೆಯಲ್ಲೂ ಕೂಡ ಕೈ ಅಭ್ಯರ್ಥಿ ಮುನ್ನಡೆ, ಭಾರಿ ಮುನ್ನಡೆಯಲ್ಲಿದ್ದಾರೆ. 2715 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕೈ ಅಭ್ಯರ್ಥಿ ಅನ್ನಪೂರ್ಣ. ಸದ್ಯಕ್ಕೆ ಚುನಾವಣೋತ್ತರ ಸಮೀಕ್ಷೆಗಳಂತೆ ಈಗ ಸದ್ಯ 3 ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಭ್ಯರ್ಥಿಗಳು ಮುನ್ನಡೆಯಲ್ಲಿರುವಂತದ್ದನ್ನ ನೋಡ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲಿ ಹಾವು ಏಣಿ ಆಟ ಇದ್ರೆ, ಇತ್ತ ಸಂಡೂರಿನಲ್ಲಿ ಕೈ ಅಭ್ಯರ್ಥಿ ಮೇಲುಗೈಯನ್ನ ಸಾಧಿಸಿದ್ರೆ, ಅತ್ತ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಪುತ್ರನ